ಯಾದಗಿರಿಯಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ದೇವರಿಗೆ ಬಲಿ ಕೊಟ್ಟ ಕೋಣದ ಮಾಂಸ ತಿನ್ನಲು ಒತ್ತಡವನ್ನ ಹೇರಿದ್ದಾರೆ. ನೋಡಿ, ಯಾದಗಿರಿಯಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ದೇವರಿಗೆ ಬಲಿ ಕೊಟ್ಟಂತ ಕೋಣದ ಮಾಂಸ ತಿನ್ನಲೇಬೇಕು ಅಂತ ಹೇಳಿ ಒತ್ತಡ. ಮಾಂಸ ತಿನ್ನದೇ ಇದ್ರೆ ಬಹಿಷ್ಕಾರ ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಾರಂತೆ. ಕೋಣದ ಮಾಂಸ ತಿನ್ನದಿದ್ರೆ ಗ್ರಾಮಕ್ಕಿಲ್ಲ ಪ್ರವೇಶ. ಸುರಪುರದ ದೇವೇಕೆರ ಬಳಿ ನೋಡಿ, ಈಗ ಯಾವ ಕಾಲಘಟ್ಟದಲ್ಲಿದ್ದೀವಿ, ಎಂತ ಸಮಾಜದಲ್ಲಿ ನಾವಿದ್ದೀವಿ. ವಿಜಯ್ ಕುಮಾರ್ ಸುರಪುರದ ತಹಶೀಲ್ದಾರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನೋಡಿ, ಈ ವಿಚಾರ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ದೇವರಿಗೆ ಬಲಿ ಕೊಟ್ಟ ಕೋಣದ ಮಾಂಸ ತಿನ್ಬೇಕಂತೆ, ತಿಂದಿಲ್ಲ ಅಂದ್ರೆ ಅವರಿಗೆ ಗ್ರಾಮಕ್ಕೆ ಪ್ರವೇಶ ಇಲ್ವಂತೆ. ಸರ್, ಈಗ ನಾವು ಮತ್ತೆ ಪೊಲೀಸ್ ಇಲಾಖೆಯವರು ಬೆಳಿಗ್ಗೆ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಇಬ್ರು ಚರ್ಚೆ ಮಾಡಿ ಒಂದು ಶಾಂತಿ ಸಭೆ ಮಾಡಿದೀವಿ ಸರ್. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಬಟ್ ಅಂತ ಒಂದು ಅಲ್ಲಿ ಗ್ರಾಮಸ್ಥರ ಒಂದು ಹೇಳಿಕೆ ಪ್ರಕಾರ ಪೊಲೀಸ್ ಇಲಾಖೆಯವರ ಸಮಕ್ಷಮದಲ್ಲಿ ಮತ್ತು ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಆ ರೀತಿ ಯಾವ್ದು ನಮ್ಮಲ್ಲಿ ಪದ್ಧತಿ ಇಲ್ಲ ಅನ್ನೋ ರೀತಿಯಿಂದ ಹೇಳ್ತಾ ಇದ್ದಾರೆ ಸರ್ ಅಲ್ಲಿ. ಆಮೇಲೆ ಏನು ಕೋಣ ಬಲಿ, ಪ್ರಾಣಿ ಬಲಿ ಮಾತ್ರ ಅಲ್ಲಿ ಇಲ್ಲ ಸರ್. ಸಾಮಾನ್ಯವಾಗಿ ಜಾತ್ರೆ ಮಾಡ್ತಾರೆ, ಮರುದಿನ ತಮ್ಮ ಮನೆಯಲ್ಲಿ ಊಟ ಮಾಡ್ಕೊಂತಾರೆ ಅನ್ನೋದ್ ಬಿಟ್ಟು ಬೇರೆ ಏನು ಇಲ್ಲ ಸರ್ ಅಲ್ಲಿ. ಒಂದು ಸರ್, ಕೋಣ ಬಲಿ ಕೊಡೋ ಹಾಗಿಲ್ಲ, ಈಗ ನಿಮ್ಗೂ ಗೊತ್ತಿದೆ. ಸರ್, ಪ್ರಾಣಿನ ಬಲಿ ಕೊಡೋ ಹಂಗಿಲ್ಲ ಸರ್. ಅದೇ ಬಲಿ ಕೊಡೋ ಹಾಗಿಲ್ಲ. ಅದಾದ ನಂತರ ಅಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿನ ಜನ. ಈಗ ನೀವ್ ಹೇಳೋ ಪ್ರಕಾರ ಆ ರೀತಿಯ ಪದ್ಧತಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಸರ್. ನಾನು ಪ್ರತಿಯೊಬ್ಬರೂ ಅಲ್ಲಿ ನಾನು ಒಂದು ದೇವಸ್ಥಾನದಲ್ಲಿ ಒಂದು ಶಾಂತಿ ಸಭೆ ಕರೆದಲ್ಲಿ ನಾನು ಪ್ರತಿಯೊಬ್ಬರಲ್ಲೂ ನಾನು ಕೇಳಿದ ಪ್ರಕಾರ ಎಲ್ಲರೂ ದೇವರ ಮೇಲೆ ಹಣೆ ಮಾಡಿ ಹೇಳ್ತಾರೆ ಸರ್ ಅಲ್ಲೇನೆ. ಆ ರೀತಿ ಯಾವ್ದು ಪದ್ಧತಿ ಇಲ್ಲ ಸರ್ ನಮ್ಮಲ್ಲಿ. ನಾವು ಒಂದು ಸಿಹಿ ಊಟದ ತಾಯಿ ಇದಾರೆ, ಆ ಪ್ರಕಾರ ನಾವು ಮಾಡ್ಕೊಂತೀವಿ ಅನ್ನೋ ರೀತಿಯಿಂದ ಹೇಳ್ತಿದ್ದಾರೆ ಸರ್ ಅವರು. ಸಂಜೆ ಬೆಳಿಗ್ಗೆ ಪೂಜೆ ಮಾಡ್ಕೊಂತಾರೆ, ಸಂಜೆ ಇದು ಪ್ರಸಾದ ಟೈಪ್ ಮಾಡ್ಕೊಂತಾರೆ ಸರ್ ಅಲ್ಲಿ. ಆ ಟೈಮಲ್ಲಿ ಸ್ವೀಟ್ ಊಟ ಮಾಡ್ತಾರೆ ಹೊರತಾಗಿ, ಸಿಹಿ ಊಟ ಮಾಡ್ತಾರೆ ಹೊರತಾಗಿ ಆ ತರ ಯಾವ್ದು ಇಲ್ಲ ಸರ್ ಅಂತ ಹೇಳ್ತಾರೆ ಸರ್. ಅದೇ ಕೂಡ ಪೊಲೀಸ್ ಇಲಾಖೆ ಕೂಡ ನಾವು ಅಲ್ಲಿ ಡೆಪ್ಯೂಟ್ ಮಾಡಿದೀವಿ ಸರ್. ಆ ರೀತಿ ಮಾಡಿದವರು ವಿರುದ್ಧ ನಾವು ಖಂಡಿತ ಕ್ರಮ ತಗೋತೀವಿ ಸರ್. ಆ ರೀತಿ ಮಾತ್ರ ಯಾವ್ದು ಇಲ್ಲ ಸರ್. ಸರ್ ಈಗ ಬಟ್ ಈ ವಿಚಾರ ಯಾಕೆಷ್ಟು ಮುನ್ನೆಲೆಗೆ ಬಂತು ಅಂತ, ಯಾಕೆಂದ್ರೆ ಅಲ್ಲಿನ ದಲಿತರು ಆರೋಪ ಮಾಡ್ತಾ ಇದ್ದಾರೆ. ನಮ್ಗೆ ಹೇಳ್ತಾ ಇದ್ದಾರೆ ಊರಿನವರು, ನಾವು ಕೋಣದ ಮಾಂಸ ತಿಂದಿಲ್ಲ ಅಂದ್ರೆ ನಮ್ಮನ್ನ ಬಹಿಷ್ಕಾರ ಹಾಕ್ತಾರಂತೆ, ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಅಲ್ಲಿನ ದಲಿತರು ಆರೋಪ ಮಾಡ್ತಾ ಇದ್ದಾರೆ. ಸರ್, ಅಲ್ಲಿಯ ದಲಿತ ಮಾಜಿ ಉಪಾಧ್ಯಕ್ಷರಿದ್ದಾರೆ ಸರ್. ಅವರನ್ನು ಮತ್ತೆ ಅಲ್ಲಿ ಸಮಾಜದವರು ಕೂಡ ಅಲ್ಲಿ ಕುಂತ್ಕೊಂಡು ಮಾತಾಡಿಸಿದಲ್ಲಿ ಆ ತರ ಯಾವ್ದು ಪದ್ಧತಿ ಇಲ್ಲ ಸರ್. ನಾವು ಎಲ್ಲರೂ ಅಣ್ಣ ತಮ್ಮ ತರ ಇದೀವಿ. ಆ ರೀತಿ ನಮ್ಮ ಊರಲ್ಲಿ ಯಾವ್ದು ಪದ್ಧತಿ ಇಲ್ಲ ಅಂತಾನೆ ಅವ್ರ ಸ್ಟೇಟ್ಮೆಂಟ್ ಇದೆ ಸರ್. ಆಕ್ಚುಲಿ ನಾವು ಸಪ್ರೇಟ್ ಆಗಿ ಯಾರನ್ನು ಪ್ರತ್ಯೇಕವಾಗಿ ನಾವು ಅವ್ರನ್ನ ಕರೆದಿಲ್ಲ ಸರ್. ಅವ್ರನ್ನೆಲ್ಲಾನು ಕುಂದಿರ್ಸ್ಕೊಂಡು ಮಾತಾಡಿದೀವಿ ಸರ್. ಆ ರೀತಿ ಪದ್ಧತಿ ನಮ್ಮ ಗ್ರಾಮದಲ್ಲಿ ಇಲ್ಲ ಅನ್ನೋ ರೀತಿಯಿಂದ ನನಗೆ ಮಾಹಿತಿ ಹೇಳಿದ್ದಾರೆ ಸರ್ ಅದನ್ನ. ಓಕೆ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇನ್ನು ಮಲ್ಲಿಕಾರ್ಜುನ್, ದಲಿತ ಮುಖಂಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಬಲಿ ಕೊಟ್ಟಂತ ಕೋಣದ ಮಾಂಸವನ್ನ ದಲಿತರು ತಿನ್ಬೇಕಂತೆ, ತಿಂದಿಲ್ಲ ಅಂತ ಅಂದ್ರೆ ಅವರಿಗೆ ಊರಿಗೆ ಪ್ರವೇಶ ಇಲ್ವಂತೆ. ಏನ್ ಹೇಳ್ತೀರಿ ಈ ವಿಚಾರಕ್ಕೆ ನೀವು? ಸರ್, ಮೊದಲೇ ಮತ್ತು 75 ವರ್ಷ ಗತಿಸಿದ್ರು ಕುರಿ ಕೋಣ ಕಡಿಯೋದು ಮೂಢ ಸಂಪ್ರದಾಯ, ಅದು ನಾವು ಸಂಪೂರ್ಣ ವಿರೋಧ ಸರ್. ಅದು ಬಲಿ ಕೊಡುವ ಪದ್ಧತಿ. ಆದ್ರೆ ಕೆಲವು ಜನರ ಅಭಿಪ್ರಾಯ, ನಮ್ಮ ಜನರ ಅಭಿಪ್ರಾಯ ಏನಂದ್ರ, ನೀವು ಕಡಿದಂತ ಕೋಣದ ಮಾಂಸವನ್ನು ನೀವು ತಿನ್ನಬೇಕು, ಇಲ್ಲದಿದ್ದರೆ ನಿಮಗೆ ಬಹಿಷ್ಕಾರ ಆಗ್ತವೆ ಅಂತೇಳಿ ಬೇರೆ ಬೇರೆ ನಮೂನೆ ಬೆದರಿಕೆ ಬಂದವಂತ ನಮಗ್ ಸುದ್ದಿ ಬಂದಿದೆ. ನೀವು ಹೋಗಿದ್ರ ಅಲ್ಲಿಗೆ? ಇಲ್ಲ ಸರ್, ನಮ್ಮನ್ನ ಕಂಡ್ರೆ ಅವರು ನಮ್ಮ ಜನನ ಓಡೋಗ್ತಾರೆ. ಈಗ ಭಯದ ವಾತಾವರಣದಲ್ಲಿ. ಯಾಕೆ ಭಯ ಅವ್ರಿಗೆ? ಯಾಕೆ ಭಯ ಅಂತ ಅಂದ್ರೆ, ಈಗ ರಾಜಕೀಯವಾಗಿ ಎಲ್ಲಾ ರಾಜಕೀಯ ನಾಯಕರು ಅವ್ರು ತಮ್ಮ ಫಾಲೋವರ್ಸ್ ಕರೆಸಿ ಎಷ್ಟಿದ್ರೆ ಕುರಿಕೋಣ ಬಲಿ ಕೊಡಬೇಕಪ್ಪ, ಏನಾದ್ರು ಹುಚ್ಚು ಮಾಡಿದ್ರು ಮತ್ತೆ ನಿಮಗ ತೊಂದ್ರೆ ಆಗ್ತದ ಲೆಕ್ಕ ಹೊರ ಮಾಡಿದಕ್ಕಾಗಿ ಆ ಜನ ಕೊಡಪ್ಪ ಕ್ರಾಂತಿಯವ್ರು ಬರೆದ್ರೆ ನಾವು ಅವ್ರ ಜೊತೆ ಹೋದ್ವಿ,
ನಮ್ಮವ್ರ ಮತ್ತೆ ನಮ್ಮ ಊರಲ್ಲಿ ತೊಂದರೆ ಆಗ್ತದೆ ಅಂತೇಳಿ ಭಯಪಟ್ಟು ಹ್ಮ್ ನಮಗ ಮಾತಾಡುವಂತ ಯುವಕರ ಜೊತೆ ಸಂಪರ್ಕ ಕಟ್ ಮಾಡ್ಕೊಂಡಾರಿ. ಹ್ಮ್ ಈಗ ಅಲ್ಲಿನ ಇದರಿಂದ ತಹಶೀಲ್ದಾರ್ ಜೊತೆ ವಾತಾವರಣ- ಮಾತನಾಡಿದ್ವಿ ಮಲ್ಲಿಕಾರ್ಜುನ್ ಅವರೇ ನಾವು. ತಹಶೀಲ್ದಾರ್ ಏನ್ ಹೇಳ್ತಾ ಇದಾರಂದ್ರೆ ಅಲ್ಲಿ ಈ ರೀತಿಯಾದಂತ ಪದ್ಧತಿ ಇಲ್ಲ ಅಂತ ಗ್ರಾಮಸ್ಥರೇ ಹೇಳ್ತಿದಾರಂತೆ. ಅಲ್ಲ ಸರ್, ಕುರಿ ಕೋಣ ಕಡಿಯೋದು ಹ್ಮ್ ಈಗ ನಾವು ಹ್ಮ್ ಅಲ್ಲಿ ಇದ್ದಕ್ಕೆ ವಿಡಿಯೋ ಮಾಡಿದ್ರ ವಿಡಿಯೋ ಮಾಡೋಂಥವ್ರಿಗೆ ಎಲ್ಲ ಮಂದಿಗೆ ತೊಂದರೆ ಮಾಡುತ್ತ ಅಂತೇಳಿ ವಾರ್ ಮಾಡ್ಯಾರ ಅವರು. ಓಕೆ.